ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ಆನ್ ರೆಕಾರ್ಡ್ ವಕೀಲರು ಅನಿಲ್ ನಿಶಾನಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ನಿಶಾನಿ ಅವರೇ, ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಸಂಪೂರ್ಣ ವಾದ ಪ್ರತಿವಾದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದದ್ದು ನಿಮ್ಮ ಗಮನಕ್ಕಿದೆ ಅಂತ ಅನ್ಕೊಳ್ತೀನಿ. ಹೌದು ಸರ್, ಹೌದು ಸರ್, ಹೌದು ಸರ್. ಸೊ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಏನ್ ಹೇಳ್ತೀರಿ ಆ ಬಗ್ಗೆ? ಸರ್, ಇದ್ರ ಬಗ್ಗೆ ಅಭಿಪ್ರಾಯ ಬಗ್ಗೆ ಸರ್ ಆರ್ಡರ್ನ ರಿಸರ್ವ್ ಮಾಡಿದ್ದಾರೆ. ಈ ಹೈಕೋರ್ಟ್ ಕಂಡಕ್ಟ್ ಮಾಡಿರೋದು ಮಿನಿ ಟ್ರಯಲ್ ಬಗ್ಗೆ, ಈ ಕಾಮೆಂಟ್ ಆನ್ ವಿಟ್ನೆಸ್, ಈ ಗ್ರೌಂಡ್ ಆಫ್ ಅರೆಸ್ಟ್ ಸೈಕ್ಲೋಸ್ಟೈಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಈ ವೆಪನ್ಸ್ ಯೂಸ್ ಫಾರ್ ಈ ಇನ್ಸಿಡೆಂಟಿಗೆ ವೆಪನ್ಸ್ ಅದರಿಂದ ಯಾವ ಮನುಷ್ಯನು ಸಾಯಲ್ಲ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಕಾಮೆಂಟು, ಮತ್ತೆ ಈ ಮೆಡಿಕಲ್ ಬೇಲ್ ಬಗ್ಗೆ, ಈ ವಿಟ್ನೆಸ್ ಬಗ್ಗೆನೂ ಕಾಮೆಂಟ್ ಎಲ್ಲ ಆಯ್ತು ಸರ್. ಇವತ್ತು ಆರ್ಗ್ಯೂಡ್ ಆನ್ ಎವ್ರಿಥಿಂಗ್ ಸರ್. ಸೊ ಹೈಕೋರ್ಟ್ ಕೊಟ್ಟಿರೋ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಸರ್ ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಿದ ಸಂದರ್ಭದಲ್ಲಿ? ಅದನ್ನೇ ಹೇಳ್ತಾ ಇದೆ ಸರ್. ಇವಾಗ ಅದೇ ಹೇಳಿದಲ್ವಾ, ಈ ಹೈಕೋರ್ಟ್ ಆರ್ಡರ್ ಪ್ರಕಾರ ಈ ಮಿನಿ ಟ್ರಯಲ್ ಮಾಡಿತ್ತು ಸರ್. ಮಿನಿ ಟ್ರಯಲ್ ಮೀನ್ಸ್ ಎಕ್ಸಾಕ್ಟ್ಲಿ ಡಿಸ್ಚಾರ್ಜ್ ಆಫ್ ದಿ ಎಂಟೈರ್ ಅಕ್ಯೂಸ್ಡ್, ಆ ತರ ಆರ್ಡರ್ ಮಾಡಿದ್ದಾರೆ ಅಂತಂದು ಒಂದು ಕಾಮೆಂಟ್ ಮಾಡ್ತೀವಿ ಸರ್ ಸುಪ್ರೀಂ ಕೋರ್ಟ್. ಅಲ್ಲ, ಈಗ ಹೇಳಿ ಸರ್. ನೆಕ್ಸ್ಟ್ ಈ ವಿಟ್ನೆಸ್ ಬಗ್ಗೆನೂ ಕಾಮೆಂಟ್ ಮಾಡಿದ್ದಾರೆ ಸರ್. ಮೇನ್ ಟು ಐ ವಿಟ್ನೆಸ್ ಇದೆ, ಅವ್ರನ್ನ ಈ ಟೈಮಲ್ಲಿ ಬಿಲೀವ್ ಮಾಡ್ಬೇಕೋ ಬಿಡ್ಬೇಕು, ಇಟ್ಸ್ ಮ್ಯಾಟರ್ ಆಫ್ ಟ್ರಯಲ್. ಬಟ್ ಹೈಕೋರ್ಟ್ ಏನ್ ಮಾಡಿದೆ, ಕಂಪ್ಲೀಟ್ ಅವ್ರನ್ನ ಡಿಸ್ಬಿಲೀವ್ ಮಾಡಿದೆ. ಯಾಕಂದ್ರೆ ಈಗ ಅವ್ರನ್ನ ಲೇಟ್ ಆಗಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅರೌಂಡ್ ಒಬ್ಬನ ವಿಟ್ನೆಸ್ ಆಫ್ಟರ್ 9 days, ಒಬ್ಬರನ್ನ ಆಫ್ಟರ್ 12 days ನಾವು ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ವಿ, ಬಿಕಾಸ್ ದೇ ಆರ್ ನಾಟ್ ಅವೈಲಬಿಲಿಟಿ ಅವರ್ ಇನ್ ಬೆಂಗಳೂರು. ಅದ್ರ ಬಗ್ಗೆನೂ ಕಾಮೆಂಟ್ ಮಾಡಿದ್ವಿ ಸರ್. ಅದನ್ನು ನಾವು ವಿ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ಸುಪ್ರೀಂ ಕೋರ್ಟ್ ಸರ್. ಓಕೆ. ನೆಕ್ಸ್ಟ್ ಸರ್, ಈ ವೆಪನ್ಸ್ ಇತ್ತು ಸರ್. ವೆಪನ್ಸ್ ಅಲ್ಲಿ ಈ ಲಾಠಿ ಎಲ್ಲ ಇದಾವೆ. ಲಾಠಿಯಲ್ಲಿ ಏನಾಗಿದೆ, ಈ ಲಾಠಿನ ಈ ಚಿಕ್ಕ ಲಾಠಿಯಿಂದ ಯಾವ ಮನುಷ್ಯನು ಸಾಯಲ್ಲ ಅಂತ ಹೇಳ್ಬಿಟ್ಟು ಆ ತರ ಕಾಮೆಂಟ್ ಮಾಡಿದ್ದಾರೆ. ದಟ್ಸ್ ರಾಂಗ್ ಸರ್. ಈ ಶೋನ್ ವೆಪನ್ಸ್ ಈ ಟಾರ್ಚು, ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಬರುತ್ತೆ ಸರ್. ಅದರಲ್ಲೆಲ್ಲ FSL ರಿಪೋರ್ಟ್ ಅಲ್ಲಿ ಕ್ಲಿಯರ್ಲಿ ಶೋ ದಟ್ ಈ ಟಾರ್ಚ್ ಬಗ್ಗೆನೂ ಕಾಮೆಂಟ್ ಇದೆ ಸರ್. ಓಕೆ. ನೆಕ್ಸ್ಟ್ ಈ ಮೆಡಿಕಲ್ ಬಗ್ಗೆ ಏನು ಅಷ್ಟೊಂದೇನು ಡಿಸ್ಕಸ್ ಮಾಡಿಲ್ಲ ಸರ್. ಇಷ್ಟು ಬಿಟ್ರೆ ಮತ್ತು ಅಷ್ಟೇ, ಅಂದ್ಬಿಟ್ರೆ ಜಾಸ್ತಿ ಏನು ಆರ್ಗ್ಯುಮೆಂಟ್ ಇದು ಮಾಡಲಿಲ್ಲ ಸರ್. ಓಕೆ. ಈಗ ಪ್ರತ್ಯಕ್ಷದರ್ಶಿಗಳನ್ನ ಯಾಕೆ ಪರಿಗಣಿಸಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇನ್ನು ಸಾಂದರ್ಭಿಕ ಸಾಕ್ಷಿಗಳಿದಾವೆ, ಅದನ್ನ ಹೊರತುಪಡಿಸಿ ಆಗಿಯೂ ಅದನ್ನ ಯಾಕೆ ಪರಿಗಣಿಸಿಲ್ಲ ಅಂತ ವಿಚಾರ ಚರ್ಚೆ ಆಯ್ತಾ ಸರ್? ಇನ್ನೂ ಇವೊಂದು ಮ್ಯಾಟರ್ ಆಗ್ತಾ ಇಲ್ವಾ? ಇನ್ನೂ ನಮ್ದು ಕೋರ್ಟ್ ಫಿಕ್ಸ್ ಆಗಿಲ್ಲ. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಚಾರ್ಜಸ್ ಇನ್ನೂ ಫ್ರೇಮ್ ಆಗಿಲ್ಲ, ಇಟ್ ವಿಲ್ ಟೇಕ್ ಟೈಮ್, ಮೋರ್ ದನ್ 272 ವಿಟ್ನೆಸ್ ಇದಾವೆ, ಅದ್ ಮಾಡಕ್ಕೆ ಎಕ್ಸಾಮಿನೇಷನ್ ಮಾಡಕ್ ಟೈಮ್ ಬಿಡುತ್ತೆ ಅಂತ. ಬಟ್ ನಾವೇನ್ ಹೇಳ್ತಾ ಇದ್ವಿ ಸರ್, ಎಲ್ಲರನ್ನೂ ಎಕ್ಸಾಮ್ ಅಂತ ಮಾಡಕ್ ಆಗಲ್ಲ ಸರ್. ಮೇನ್ 302 ಕೇಸ್ಗೆ ಮೇನ್ ಮಟೀರಿಯಲ್ ವಿಟ್ನೆಸಸ್ ಏನಿದಾವೆ ನಾವು ವಿದಿನ್ 6 months ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ನಾವು ಆಶ್ವಾಸನ ಕೊಟ್ಟಿದ್ವಿ ಸರ್ ಬೆಂಚಿಗೆ. ಓಕೆ. ಸೊ ವಾದ ಪ್ರತಿವಾದ ಇಲ್ಲಿಗೆ ಮುಕ್ತಾಯ ಆಗಿದೆ, ಇನ್ನೇನಿದ್ರು ಆದೇಶ ಪ್ರಕಟ ಆಗೋದೊಂದು ಬಾಕಿ ಇದೆ. ಎಕ್ಸಾಕ್ಟ್ಲಿ ಸರ್. ಸೊ ಇವತ್ತಿನ ವಾದ ಪ್ರತಿವಾದ ನೋಡಿದಾಗ ಆಸ್ ಎ ಪ್ರಾಸಿಕ್ಯೂಷನ್ ಪರ ವಕೀಲರು ಏನ್ ಅನ್ಸುತ್ತೆ ಅನಿಲ್ ನಿಶಾನಿ ಅವರೇ? ಸರ್, ನಮ್ಮ ಪ್ರಕಾರ ಸರ್ ಬೇಲ್ ಕ್ಯಾನ್ಸಲ್ ಆಗುತ್ತೆ ನಮಗಂದು ಅನಿಸುತ್ತೆ. ಆಸ್ ಪರ್ ದಿ ಅವರ್ ವಾಟ್ ಎವರ್ ದ ಪ್ಲೇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ಅಲ್ವಾ, ನಮ್ಮ ಪ್ರಕಾರ ಬೇಲ್ ಕ್ಯಾನ್ಸಲ್ ಆಗಲೇಬೇಕು ಈ ಸ್ಟೇಜಲ್ಲಿ. ಅಟ್ ಲೀಸ್ಟ್ ಐ ವಿಟ್ನೆಸ್ ಅವ್ರ ಮೇನ್ ಮಟೀರಿಯಲ್ ವಿಟ್ನೆಸ್ ಆಗುವವರೆಗೂ. ಸರ್ ಈಗ ಸರ್ ಹೇಳಿ, ನಿಮ್ಮ ವಾಯ್ಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹೇಳಿ. ನಾವೇನ್ ಹೇಳ್ತೀವಿ ಸರ್, ಸುಪ್ರೀಂ ಕೋರ್ಟ್ಗೆ ಕ್ವೆರಿ ಮಾಡಿದ್ದಿಷ್ಟೇನೆ. ಅಟ್ ಲೀಸ್ಟ್ ಮಟೀರಿಯಲ್ ವಿಟ್ನೆಸ್ ಅಲ್ಲಿ ಇನ್ಕ್ಲೂಡಿಂಗ್ ಐ ವಿಟ್ನೆಸ್, ಯಾರು ಇಂಪಾರ್ಟೆಂಟ್ ವಿಟ್ನೆಸ್ ಇದಾವೆ, ಅಟ್ ಲೀಸ್ಟ್ ಅಷ್ಟವರೆಗೂ ಇವ್ರ ಜೈಲಲ್ಲಿ ಇದ್ರೆ ನಾವು ವಿದಿನ್ 6 months ಅಲ್ಲಿ ನಾವು ಮುಗಿಸ್ತೀವಿ ಅಂತ ನಾ ಹೇಳ್ತಾ ಇದ್ದೀವಿ ಸರ್. ಓಕೆ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಪವಿತ್ರ ಗೌಡ ಇಂದನೇ ಎಲ್ಲವೂ ಆಗಿದ್ದು, A1 ಆರೋಪಿನೇ ಇದಕ್ಕೆ ಪ್ರಮುಖ ಕಾರಣ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ಆಯ್ತು ಸರ್? ಅದ್ರ ತಕ್ಕಂಗೆ A1ಗೆ ಅಪೇರ್ ಆಗ್ತಾ ಇದ್ರು. ಅವರು ಹೇಳೋ ಪ್ರಕಾರ ಈ ಕಾಲ್ ರೆಕಾರ್ಡ್ಸ್ ರೆಗ್ಯುಲರ್ ನಮ್ಮ ಇವ್ರಿಗೆ ಅವನ್ನ A3 ಇಸ್ ಕುಕ್ಗೆ ಅರೌಂಡ್ 50 ಟೈಮ್ ಫೋನ್ ಕಾಲ್ ಮಾಡಿದ್ದಾರೆ ಅವತ್ತಿನ ದಿವಸ. ಹೀಗಾಗಿ ಮೇಡಮ್ ಸಬ್ಮಿಷನ್ ಮಾಡ್ತಾ ಇದ್ರು, ರೆಗ್ಯುಲರ್ ಇದು ಕುಕಿಂಗ್ ಸಲಾಗಿ ಇಷ್ಟೊಂದ್ಸಲ ಫೋನ್ ಮಾಡಿದ್ದಾರೆ ಹಾಗೆ ಈಗ ಅಂತ ಹೇಳ್ಬಿಟ್ಟು. ಪವಿತ್ರ ಕೂಡ ಅಡ್ವೊಕೇಟು. ಬಟ್ ಕೋರ್ಟ್ ಡಿಸ್ಫಿಲ್ ಮಾಡುತ್ತೆ, ಇನ್ನು ಎವ್ರಿ ಟೈಮ್ ಒನ್ ಕಾಲ್ ಫಾರ್ ಪನ್ನೀರ್ಗೆ, ಒನ್ ಕಾಲ್ ಫಾರ್ ಸಬ್ಜಿಗೆ, ಒನ್ ಕಾಲ್ ಫಾರ್ ಇದಕ್ಕೆ ಅಂತ ಜಸ್ಟ್ ಆಫ್ ದ ರೆಕಾರ್ಡ್ ಜಸ್ಟ್ ಒಂದು ಕಾಮೆಂಟ್ ಮಾಡ್ತು ಸರ್ ಸುಪ್ರೀಂ ಕೋರ್ಟ್. ಸರ್, ಇನ್ನು ಈ ಫೋಟೋಸ್ ಏನಿತ್ತು ಎವಿಡೆನ್ಸ್ ಆಗಿ ಪರಿಗಣಿಸಿದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲಕಾರಿ ವಾದ ವಿವಾದ ಆಯಿತು.
ಹೌದು ಸರ್, ಫೋಟೋಗೋಸ್ಕರ ಏನಾಯ್ತು, ಜಸ್ಟ್ ಸುಪ್ರೀಂ ಕೋರ್ಟ್ ಡಿಸ್ಬಿಲೀವ್ ಮಾಡಿದ್ರು. ಏನೋ ಈ ಆಫ್ಟರ್ ಇನ್ಸಿಡೆಂಟ್ ಆಗಿ ಇಮಿಡಿಯೇಟ್ ಆಗಿ ಫೋಟೋ ಯಾರು ಈ ತರ ಹೊಡಿಸ್ಕೋತಾರ ಅಂತ ಹೇಳ್ಬಿಟ್ಟು. ಬಟ್ ನಮ್ದೇನ್ ಕಂಟೆನ್ಷನ್ ಇತ್ತು ಸರ್, ಯಾವ್ದೇ ನೋಡಿ ಇಟ್ಸ್ ಅ ಫ್ಯಾನ್ ಕ್ಲಬ್, ಚಿತ್ರದುರ್ಗದಿಂದ ಫಸ್ಟ್ ಟೈಮ್ ಬಂದಿದ್ದಾರೆ, ಆಬ್ವಿಯಸ್ಲಿ ದ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಫೋಟೋ ಇಸ್ FSL ರಿಪೋರ್ಟ್, FSL ಇಂದ ಬಂದಿರೋದು, ನಮ್ಮ ಕಡೆಯಿಂದ ಏನಿಲ್ಲ. FSL ರಿಪೋರ್ಟ್ ಎವ್ರಿಥಿಂಗ್ ಶೋಸ್ ದ ಟೈಮ್, ಕ್ಲಿಕ್, ಏನು ಅಂತ ಎಲ್ಲ ಅದ್ರ ಬಗ್ಗೆ ನಾವು ರೆಕಾರ್ಡ್ಸ್ ಅಲ್ಲಿ ಪ್ಲೇಸ್ ಮಾಡಿದೀವಿ ಸರ್. ಓಕೆ, ಸೊ ಹಾಗಿದ್ರೆ ಎಲ್ಲ 7 ಆರೋಪಿಗಳ ಜಾಮೀನು ರದ್ದಾಗಬಹುದು ಅಂತ ಅನ್ಸುತ್ತಾ? ಹೋಪ್ ಸರ್, ಹೋಪ್. ಯಾವಾಗ ಆದೇಶವನ್ನ ನಿರೀಕ್ಷಿಸಬಹುದು ಸುಪ್ರೀಂ ಕೋರ್ಟ್ ನಿಂದ? ಸರ್ ಬರುತ್ತೆ ಸರ್, ವಿದಿನ್ ಶಾರ್ಟ್ ಅಲ್ಲಿ ಬರುತ್ತೆ ಸರ್. ಸೊ ಒಂದು ವಾರದ ಒಳಗೆ ಬರಬಹುದಾ? ಸರ್ ಡಿಪೆಂಡ್, ಇಟ್ಸ್ ಮಟೀರಿಯಲ್ ತುಂಬಾ ಇದೆ. ಓಕೆ, ಐ ಥಿಂಕ್ ಅಟ್ ಲೀಸ್ಟ್ 10-15 ಡೇಸ್ ಸರ್. ಒಂದು 10ರಿಂದ 15 ದಿನ ಆಗ್ಬೋದಾ ಆದೇಶ ಬರೋದಕ್ಕೆ? ಆಗ್ಬೋದು ಸರ್. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.